ಸೊ ನಾನೀಗ ಒಂದು ಫೇಸ್ ಪ್ಯಾಕ್ ರೆಡಿ ಮಾಡಿ ಸೊ ಹೀಗಿದೆ ಈಗ. ನನ್ನ ಜೀವ ಇರೋ ತನಕ ಮರೆಸುವೆನು ತವಕ. ಮಧ್ಯಾಹ್ನ ಲಂಚ್ಗೆ ಮುಲ್ಲಂಗಿ ಬೇಳೆ ಸಾಂಬಾರು ಮತ್ತು ರಾ ಬನಾನಾ ಫ್ರೈ ಮಾಡಿ ಅನ್ನ ಮಾಡಿ ಮುದ್ದೆ ಮಾಡಿದ್ದೆ. ಸೊ ಲೈಟಾಗಿರಲಿ ವೆಜ್ ಫುಡ್ ಮಾಡೋಣ ಅಂತ ಮಾಡಿದ್ದೆ. ನಾನು ರೆಸಿಪಿ ಹೇಗೆ ಮಾಡ್ತೀನಿ ಅಂತ ನಿಮಗೆ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನನ್ನ ವಾಯ್ಸ್ ಸ್ವಲ್ಪ ಡೌನ್ ಇರೋದು ಬಿಕಾಸ್ ಐ ಆಮ್ ನಾಟ್ ವೆಲ್, ಅದಕ್ಕೋಸ್ಕರ ಸ್ವಲ್ಪ ಡೌನ್ ಇದೆ ವಾಯ್ಸ್ ಓವರ್. ಅದಕ್ಕೂ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಡೈರೆಕ್ಟ್ ನಾರ್ಮಲ್ ಆಡಿಯೋದಲ್ಲಿ ನಾನು ಮಾತಾಡ್ತಿಲ್ಲ. ನಾನು ಇದು ಮಾಡಿದ್ರು ಸ್ವಲ್ಪ ಟೊಮೊಟೊ ಗೊಜ್ಜು ಬೆಳಗ್ಗೆದು ಮಾಡಿದ್ದು ಉಳಿದಿತ್ತು. ಬಿಸಿ ಅನ್ನಗೆ ಟೊಮೊಟೊ ಗೊಜ್ಜು ಚೆನ್ನಾಗಿರುತ್ತೆ ಅಂತ ನಾನು ಮಧ್ಯಾಹ್ನ ಟೊಮೊಟೊ ಗೊಜ್ಜು, ಅನ್ನ, ರಾ ಬನಾನಾ ಫ್ರೈ ತಿನ್ಕೊಂಡೆ. ಅದಾದಮೇಲೆ 4 ಗಂಟೆ ಇಲ್ಲ 5 ಗಂಟೆ ಹಿಂಗೆ ಸ್ವಲ್ಪ ಮುಲ್ಲಂಗಿಗೆ ನಿಂಬೆಹಣ್ಣು ಹಾಕಿ ಪೆಪ್ಪರ್ ಹಾಕ್ಕೊಂಡು ತಿಂದೆ. ನಾನು ಮತ್ತೆ ಫೇಸ್ ಪ್ಯಾಕ್ ಹಾಕ್ಕೊಂಡಿದ್ದೀನಿ, ನೋಡ್ಕೊಂಬನ್ನಿ ಯಾವುದು ಅಂತ. ಸೊ ನಾನೀಗ ಒಂದು ಫೇಸ್ ಪ್ಯಾಕ್ ರೆಡಿ ಮಾಡ್ಕೊಂಡಿದ್ದೀನಿ. ನನಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡಿದ್ದೀನಿ ನನ್ನ ಫೇಸ್ಗೆ. ಇದು ಒಂದು ಆರೆಂಜ್ ಪೌಡರ್ದು ಫೇಸ್ ಪ್ಯಾಕು. ಇದು ಡಲ್ ಸ್ಕಿನ್ ಬ್ರೈಟ್ ಮಾಡುತ್ತೆ ಮತ್ತು ಪಿಂಪಲ್ಸ್ ಇರೋರಿಗೆ ತುಂಬ ಒಳ್ಳೆಯದು. ಯೂಸ್ ಮಾಡೋಕ್ಕೆ ಮುಂಚೆ ಪ್ಯಾಚ್ ಟೆಸ್ಟ್ ಮಾಡಿ ಯೂಸ್ ಮಾಡಿ. ಸೊ ಇವಾಗ ನಾನು ನನ್ನ ಫೇಸ್ ಮೇಲೆ ಯೂಸ್ ಮಾಡ್ತಾ ಇದ್ದೀನಿ. ಕಮ್ ಲೆಟ್ಸ್ ಸ್ಟಾರ್ಟ್. ಕ್ಯಾಮ್ರಾದಲ್ಲಿ ಹೇಗೆ ಕಾಣಿಸುತ್ತೆ ಐ ಡೋಂಟ್ ನೋ. ನಾನು ಲೈಟಾಗಿ ಹಚ್ಕೊಳ್ತೀನಿ ಅಷ್ಟೇ. ನಾನು ಆ ಥರ ದಪ್ಪಕ್ಕೆ ಮಂದಕ್ಕೆ ಆ ಥರ ಎಲ್ಲ ಹಚ್ಕೊಳಕ್ಕೆ ಹೋಗಲ್ಲ. ಒಂದು ಸೈಡ್ ಇಂಕ ನನಗೆ ಆಲ್ಮೋಸ್ಟ್ ಕೈಯಲ್ಲಿ ಹಚ್ಕೊಂಡ್ರೇ ಕಂಫರ್ಟಬಲ್ಲು. ಐ ಡೋಂಟ್ ಲೈಕ್ ಯೂಸಿಂಗ್ ಬ್ರಷ್ ಅಂತಲೇ ಹೇಳ್ಬೋದು. ನಾನೊಂದು ಹಳೆ ಬಟ್ಟೆ ಹಾಕ್ಕೊಂಡಿದ್ದೀನಿ, ಸೊ ದಟ್ ನೋ ಪ್ರಾಬ್ಲಮ್. ನಾನು ಸ್ವಲ್ಪ ಗಟ್ಟಿಗೆ ಇದು ಮಾಡ್ಕೊಂಡಿದ್ದೀನಿ. ನನಗೆ ನೀರಾಗಿ ಬೇಡ. ನಿಮಗೆ ನೀರಾಗಿ ಬೇಕಾದರೆ ನೀವು ನೀರಾಗಿ ಕಲಿಸ್ಕೊಳ್ಳಿ. ನೋಡ್ಬೋದು ನನಗೊಂದು ಪಿಂಪಲ್ ಇದೆ. ನೋಡೋಣ ರಿಸಲ್ಟ್. ಒಂದೇ ಇದರಲ್ಲೇನು ಹೋಗಲ್ಲ, ಬಟ್ ಯು ಹ್ಯಾವ್ ಟು ಯೂಸ್ ವೀಕ್ಲಿ ಟ್ವೈಸ್ ಯೂಸ್ ಮಾಡಿ. ನಿಮ್ಗೆ ರೆಡಿಮೇಡ್ ಪೌಡ್ರು ಸಿಕ್ಕಿಲ್ಲ ಅಂದರೆ ನೀವು ಆರೆಂಜ್ ಇದನ್ನು ಸಿಪ್ಪೆನ ಡ್ರೈ ಮಾಡಿ ಆಮೇಲೆ ನೀವು ಹಚ್ಕೊಳ್ಬೋದು. ಲೈಟಾಗಿ ಈ ಥರ ಹಚ್ಕೊಳ್ತಾ ಇದ್ದೀನಿ ನಾನು. ಮಂದಕ್ಕಾದರೆ ಲೇಟ್ ಆಗುತ್ತೆ, ಡ್ರೈ ಆಗೋಲ್ಲ. ನೀವು ನೆಕ್ ಬೇಕಾದ್ರೂ ಅಪ್ಲೈ ಮಾಡ್ಕೋಬೋದು. ನಾನು ನೆಕ್ ಅಪ್ಲೈ ಮಾಡ್ತಿಲ್ಲ, ಬಟ್ ಯಾವಾಗಲೂ ಫೇಸ್ಗೆ ಅಪ್ಲೈ ಮಾಡುವಾಗ ನೆಕ್ ಅಪ್ಲೈ ಮಾಡ್ಕೊಳ್ಳಿ. ನೋಡಿ ಜಾಸ್ತಿ ಕಲಿಸಿದ್ನೇ ಇಷ್ಟು ಉಳಿದಿದೆ ನೋಡಿ. ಜಾಸ್ತಿ ಹಾಕ್ಬಿಟ್ಟಿದ್ದೀನಿ ಅನ್ಸುತ್ತೆ. ನನಗೊಂದು 1/2 ಸ್ಪೂನ್ ಆದರೆ ಸಾಕಾಗುತ್ತೆ. ನೀವು ಇದನ್ನು ಕರ್ಡ್ ಜೊತೆ ಮಿಕ್ಸ್ ಮಾಡ್ಕೋಬೋದು, ಇಲ್ಲ ರೋಸ್ ವಾಟರ್, ಇಲ್ಲಾಂದರೆ ನೀರು ಜೊತೆ ಮಿಕ್ಸ್ ಮಾಡ್ಕೋಬೋದು. ಎರಡೂ ಇಲ್ಲ ಅಂದರೆ ಸೊ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಯಾಕಂದರೆ ಇದು ಆರೆಂಜಲ್ಲಿ ತುಂಬ ಬೆನಿಫಿಟ್ಸ್ ಇದೆ ಆರೆಂಜ್ ಪೌಡ್ರಲ್ಲಿ. ಸೊ ಒಂದು ಸತಿ ಟ್ರೈ ಮಾಡಿ. ಸಿಕ್ಕಿಲ್ಲ ಅಂದರೆ ಸಿಪ್ಪೆ ಒಣಗಿಸ್ಬಿಟ್ಟು ಬಿಸಿಲಲ್ಲಿ ಅದನ್ನು ಪೌಡ್ರ್ ಮಾಡಿಕೊಂಡು ಮತ್ತು ಅದ್ರ ಜೊತೆಗೆ ಮೊಸರು ಇಲ್ಲ ರೋಸ್ ವಾಟ್ರು ಯಾವುದನ್ನು ಹಾಕಿ ಸೊ ಹಂಗೆ ಇಷ್ಟು ಉಳಿಸಿದ್ದೀನಿ. ನೆಕ್ಗೆ ಹಾಕಿದ್ರೆ ಆಗಿರೋದು. ನಾನು ದಾರ ಹಾಕ್ಕೊಟ್ಟಿದ್ದೀನಿ, ಸೊ ಬೇಡ ಅಂತ. ಇದನ್ನು ಒಂದು 10 ಮಿನಿಟ್ಸ್ ಬಿಟ್ಟರೆ ಸಾಕು. ನಾನೊಂದು 10 ಮಿನಿಟ್ಸ್ ಬಿಟ್ಟು ಆಮೇಲೆ ಫೇಸ್ ವಾಶ್ ಮಾಡಿಕೊಂಡು ರಿಸಲ್ಟ್ ಏನಂತ ನಾನು ನಿಮಗೆ ತೋರಿಸ್ತೀನಿ. ನಾನು ಇಲ್ಲಿ ಮೇಲೆ ಅಪ್ಲೈ ಮಾಡಿ. ಸೊ
ನಾನು ಇದೆಲ್ಲ ಯೂಸ್ ಮಾಡಾದ್ಮೇಲೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದು. ನಾನು ಯಾವುದೇ ರೀತಿ ಬ್ಲೈಂಡಾಗಿ ತೊಗೊಂಬಂದಿದ ತಕ್ಷಣ ಎಲ್ಲ ಶೇರ್ ಮಾಡಲ್ಲ ನಾನು. ಒಂಚೂರು ನೆಕ್ ಪಾರ್ಟ್ ಎಲ್ಲ ಅಪ್ಲೈ ಮಾಡೋಣ. ಸ್ವಲ್ಪ ಗಟ್ಟಿ ಮಾಡಿದ್ದೀನಲ್ವಾ, ಸೊ ಅದಕ್ಕೆ ಇದು ಉದುರ್ತಿದೆ. ಫೇಸ್ ವಾಶ್ ಮಾಡ್ಕೊಂಬಂದಿದ್ದೀನಿ. ತುಂಬ ಒಳ್ಳೆ ಗ್ಲೋ ಕೊಡುತ್ತೆ. ಫಸ್ಟ್ ಟೈಮ್ ಹಾಕಿದಾಗೇ ನನಗೂ ತುಂಬ ಇಷ್ಟ ಆಯಿತು. ಸೊ ನಾನು ಯಾವುದೇ ರೀತಿ ಮಾಯ್ಶ್ಚರೈಸರ್ ಆಗಲಿ ಏನಾಗಲಿ ನಾನು ಫೇಸ್ ವಾಶ್ ಕೂಡ ಹಾಕಿಲ್ಲ, ನಾರ್ಮಲ್ ಪ್ಲೇನ್ ವಾಟ್ರಲ್ಲೇ ವಾಶ್ ಮಾಡ್ಕೊಂಡು ಬಂದೆ. ರಿಸಲ್ಟ್ ಹೇಗಿದೆ? ಈಗ ನೇಲ್ ಪಾಲಿಶ್ ರಿಮೂವ್ ಮಾಡಬೇಕು. ತುಂಬದಲ್ಲ ಒಂದು ವಾರ ಆಯಿತು ಸರಿ ಚೇಂಜ್ ಮಾಡೋಣ ಅಂತ. ನಾನು ಇದು ತೊಗೊಂಬಂದಿದ್ದು ಬಂದು ಸ್ಟೈಲ್ ಯೂನಿಯನ್ ಅಂತ ಒಂದು ಶಾಪಲ್ಲಿ, ಬಟ್ಟೆದು ಶೋರೂಮಲ್ಲಿ. ಇದೇನೋ ಹೊಸದಾಗಿತ್ತು ಮತ್ತು ಪ್ರೈಸು ಅರೌಂಡ್ 100 ರೂಪೀಸ್ ಇತ್ತು. ಸರಿ ಟ್ರೈ ಮಾಡೋಣ ಹೆಂಗಿರುತ್ತೆ ಅಂತ. ಇದು ಬೆರೀಸ್ ಫ್ಲೇವರ್ ಅಂತೆ, ನೇಲ್ ಪಾಲಿಶ್ ರಿಮೂವರ್ ವೈಪ್ಸ್. ಸೊ ಇದು ರಿಮೂವ್ ಮಾಡಿ, ಮತ್ತು ನಾನು ಲಾಸ್ಟ್ ಟೈಮ್ ಬಂದು ಒಂದು ಗೋಲ್ಡ್ ಕಲರ್ ಹಾಕಿದೆ. ಸರಿ ಇವಾಗ ಬ್ಲ್ಯಾಕ್ ಹಾಕೋಣ ಅಂದ್ಬಿಟ್ಟು ಬ್ಲ್ಯಾಕ್ ತೊಗೊಂಡು ಅದರ ಮೇಲೆ ಕೋಟಿಂಗ್ ತೊಗೊಂಡಿದ್ದೀನಿ. ಸೊ ಫೈನಲ್ ಲುಕ್ ಕೊಡ್ತೀನಿ ಬನ್ನಿ. ಅದಕ್ಕೆ ಮುಂಚೆ ಲುಕ್ ಕೊಡೋಕ್ಕೆ ಮುಂಚೆ ನನ್ನ ಲೆಗ್ ಈಗ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ನಾನು ಫಸ್ಟ್ ಟೈಮ್ ವೈಪ್ ಮಾಡಿದಾಗ ಇದು ಹೋಗುತ್ತೆ ಅಂದ್ಕೊಂಡು, ಯಾಕಂದರೆ ಚೂರು ಹೋಯಿತು ನಂದು ಬೆರಳಲ್ಲಿ ಹೋಯ್ತು ಅಂದ್ಬಿಟ್ಟು ನಾನು ಹೋಗುತ್ತೆ ಅಂದ್ಕೊಂಡೆ. ಆಮೇಲೆ ಹೋಗ್ತಾ ಹೋಗ್ತಾ ಉಜ್ಜಿ ಕೈ ನೋವೇ ಬಂತು. ದಿಸ್ ಇಸ್ ಅ ವರ್ಸ್ಟ್ ಪ್ರಾಡಕ್ಟ್, ಯಾರು ತೊಗೊಳಕ್ಕೆ ಹೋಗಬೇಡಿ, ಲೆಸ್ ಪ್ರೈಸ್ ಇದೆ ಅಂತ. ನೇಲ್ ರಿಮೂವರೇ ಬೆಸ್ಟ್ ಅನಿಸಿದೆ ನೋಡಿ. ಇಷ್ಟು ಹೋಯ್ತು. ನಾನು ಹೋಗುತ್ತೆ ಕಂಪ್ಲೀಟಾಗಿ ಅಂದ್ಕೊಂಡೆ, ಅದರಿಂದ ಬರೀ ಈ ಥರ ಆಯಿಲಿ ಗ್ರೀಸಿ ಲಿಕ್ವಿಡ್ ಥರ ರಿಲೀಸ್ ಆಗ್ತಾಯಿದೆ ಹೊರತು ಅದು ಹೋಗೇ ಇಲ್ಲ. ಆಮೇಲೆ ನಾನೇನು ಮಾಡಿದೆ, ನೇಲ್ ರಿಮೂವರ್ ಯೂಸ್ ಮಾಡಿಕೊಂಡು ಎಲ್ಲ ರಿಮೂವ್ ಮಾಡಿದೆ. ಅದು 5 ಮಿನಿಟ್ಸಲ್ಲಿ ರಿಮೂವ್ ಆಯಿತು. ಸೊ ಇದು ವರ್ತ್ ಅಲ್ಲ ಅಂತ ನನ್ನ ರೆಕಮೆಂಡೇಷನ್. ಇದು ಯಾರು ಇದರಲ್ಲಿ ಬಟ್ಟೆ ಶೋರೂಮ್ಗಳಲ್ಲಿ ಜಾಸ್ತಿ ಸೆಲ್ ಮಾಡ್ತಾರೆ, ಲೈಕ್ ಝೂಡಿಯೋ ಆಗಲಿ, ಇಲ್ಲಾಂದ್ರೆ ಸ್ಟೈಲ್ ಯೂನಿಯನ್, ಸ್ಟೈಲ್ ಅಪ್ ಆಗಲಿ, ಕೆಲವು ಮ್ಯಾಕ್ಸಲ್ಲೂ ನಾನು ನೋಡಿದ್ದೀನಿ. ಸೊ ತೊಗೊಳಕ್ಕೆ ಮುಂಚೆ 100 ಸತಿ ಯೋಚನೆ ಮಾಡಿ. ಇದೆಲ್ಲ ಅಷ್ಟು ವರ್ತ್ ಅಲ್ಲ. 100 ರೂಪೀಸ್ ಕಮ್ಮಿ ಅಂತ ತೊಗೊಳ್ತೀವಿ, ಬಟ್ ಇದು ಹೋಗ್ತಾನೂ ಇಲ್ಲ. ಸುಮ್ಮನೆ ತೊಗೊಂಡು 100 ರೂಪೀಸು ಒಂದು ಅಮೌಂಟೇ ತೊಗೊಂಡು ವೇಸ್ಟ್ ಆಗುತ್ತಲ್ಲ. ಸೊ ಇದು ಬಂದು ನನ್ನ ಫೈನಲ್ ಲುಕ್. ಬ್ಲ್ಯಾಕ್ ಹಾಕಿದ್ದೆ ನಾನು. ಸೊ ಅದೆಲ್ಲ ವೈಪ್ ಮಾಡಿ ಸ್ವಲ್ಪ ಕ್ರೀಮ್ ಹಾಕಿದ್ರಿಂದ ಸೊ ನನ್ನ ಕಾಲು ಈ ಥರ ಕಾಣಿಸ್ತಿದೆ. ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದಾದಮೇಲೆ ನಮ್ಮ ಅಕ್ಕ ಬಾವದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು, 9th ಇಯರು. ಸೊ ಡಿನ್ನರ್ಗೆ ಹೊರಗಡೆ ಹೋಗೋಣ ಅಂದರು. ನಾನು ಆಲ್ರೆಡಿ ಕುಕ್ ಮಾಡಿಬಿಟ್ಟಿದ್ದೆ, ಬಟ್ ಅವ್ರು ಕರೆದ್ರು ಅನ್ನೋ ಒಂದೇ ರೀಸನ್ಗೆ ಸರಿ ಹೋಗ್ತಿದ್ವಿ. ನಾವು ಇಲ್ಲೇ ನಿಯರ್ ಬೈ ನಮ್ಮ ಮನೆ ಹತ್ರನೇ ಪ್ಲೇಸ್ ಚೂಸ್ ಮಾಡಿದ್ರು ನಮ್ಮ ಅಕ್ಕ. ಸೊ ಅಲ್ಲಿಗೆ ಹೋಗ್ತಿದ್ವಿ. ಅವಾಗೊಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದೆ. ಅವ್ರು ಚೂಸ್ ಮಾಡಿದ ಪ್ಲೇಸ್ ಬಂದು ಜಿಂಜರ್ ಗಾರ್ಡನ್ ಮತ್ತು ರೆಸ್ಟೋರೆಂಟ್. ತುಂಬ ಚೆನ್ನಾಗಿತ್ತು. ಆಂಬಿಯನ್ಸ್ ಅಂತೂ ಫೈನ್ ಆಯಿತು ಅಂತ ಹೇಳ್ಬೋದು. ಜೋಹಾನ ಇಂಟ್ರೋ ಕೊಡ್ತಾವಂತೆ, ಬನ್ನಿ ಕೇಳಿಸ್ತೀನಿ. ನಡೀರಿ ಆಕ್ಚುಲಿ ನಾವು ಚಿಕ್ಕಿ ವಿಡಿಯೋ ಎತ್ತಬೇಕಾಗಿತ್ತು, ನಾನು ಬಂದು ಎತ್ತುತ್ತಾ ಇದ್ದೀನಿ ಅಷ್ಟೇ. ನೋಡ್ಕೊಂಬಂದ್ರಲ್ಲ ಜೋನ ಇಂಟ್ರೋ ಕೊಟ್ಟಿದ್ದು. ಸೊ ಅದೊಂದು ಸ್ವಲ್ಪ ಗ್ಲಿಮ್ಸ್ ಆ್ಯಡ್ ಮಾಡಿದೆ. ಮತ್ತು
ಮಿರರಲ್ಲಿ ಒಂದು ಸೆಲ್ಫಿ ತೊಗೊಳ್ಳೋಕ್ಕೆ ನನ್ನ ಫೇಸ್ ಫುಲ್ಲು ಟಯರ್ಡ್ ಆಗಿತ್ತು. ಸೊ ನನ್ನ ಕ್ಯಾಶುವಲಾಗೆ ಒಂದು ಸ್ವೆಟ್ ಶರ್ಟ್ ಹಾಕ್ಕೊಂಡು, ಹುಷಾರಿಲ್ಲದ ರೀಸನಿಂದ ಸ್ವೆಟ್ ಶರ್ಟ್ ಹಾಕ್ಕೊಂಡು ಒಂದು ವೈಟ್ ಜೀನ್ಸ್ ಹಾಕ್ಕೊಂಡು ಬನ್ ಹಾಕ್ಕೊಂಡು ಬಂದಿದ್ದೆ ಅಷ್ಟೇ. ಸೊ ಇದು ನಾನು ನಮ್ಮ ಅಕ್ಕ ಬಾವಾಗೆ ತರಿಸಿದ ಕೇಕು. ಸೊ ಫೈನಲಿ ವಿತೌಟ್ ಕೇಕ್ ಅ ಸೆಲೆಬ್ರೇಷನ್ ಇಸ್ ಇನ್ಕಂಪ್ಲೀಟ್ ಅಂತ ಹೇಳ್ತಾರೆ. ಅಲ್ಲಿ ಲೈಟಿಂಗ್ ಮೇಲೆ ಅದೊಂಥರ ರೆಸ್ಟು ಈ ಥರ ಪಬ್ ಥರನೇ ಅನ್ಬೋದು, ಬಟ್ ಅದು ಪಬ್ ಅಲ್ಲ. ಸೊ ಅಲ್ಲಿ ಲೈಟಿಂಗ್ಸ್ ಜಾಸ್ತಿ ಇದ್ದಿಲ್ಲ, ಎಷ್ಟು ಇತ್ತೋ ಲೈಟಿಂಗ್ಸು ಅಷ್ಟು ವೀಡಿಯೋ ಕ್ಲಿಪ್ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿತ್ತು. ಮೇಲೆ ಆಂಬಿಯನ್ಸ್ ಆಗಲಿ, ಕೆಳಗಡೆ ಫ್ಯಾಮ್ಲಿಗೂ ಇದೆ, ಮೇಲೇನೂ ಇದೆ. ಸೊ ಇದು ಬಾರ್ ಕಮ್ ರೆಸ್ಟೋರೆಂಟ್ ಅಂತಲೇ ಹೇಳ್ಬೋದು, ಬಟ್ ಫ್ಯಾಮ್ಲಿಯವರು ಹೋಗ್ಬೋದು ಆ ಥರದಲ್ಲೇ ಇದೇ. ನಮ್ಮ ಏರಿಯಾದಲ್ಲಿ ನಾನು ಇದೇ ಫಸ್ಟ್ ಟೈಮ್ ನೋಡಿದ್ದು, ಇಷ್ಟು ಚೆನ್ನಾಗಿರೋದು. ಬಟ್ ನಾನು ಇದು ಇದೆ ಅಂತಲೂ ಗೊತ್ತಿಲ್ಲ. ಸಡನ್ನಾಗಿ ಇವರು ಸರ್ಚ್ ಮಾಡಬೇಕಾದ್ರೆ ಇವ್ರಿಗೆ ಎಷ್ಟು ಒಳ್ಳೆ ಪ್ಲೇಸ್ ಸಿಕ್ಕಿದೆ. ಬಟ್ ದಿಸ್ ಈಸ್ ಹೈಲಿ ರೆಕಮೆಂಡೆಡ್. ಯಾರನ್ನ ಹೋಗಬೇಕಂದ್ರೆ ಹೋಗ್ಬೋದು. ತುಂಬ ಚೆನ್ನಾಗಿದೆ. ಫ್ಯಾಮ್ಲಿ ಜೊತೆ ಹೋಗ್ಬೋದು, ಫ್ರೆಂಡ್ಸ್ ಜೊತೆ ಹೋಗ್ಬೋದು, ಇಲ್ಲ ನಿಮ್ಮ ಕೊಲೀಗ್ಸ್ ಜೊತೆ ಹೋಗ್ಬೋದು. ತುಂಬ ಚೆನ್ನಾಗಿದೆ ಪ್ಲೇಸು ಅಷ್ಟೇ. ಇದು ನಾವು ಕೂತಿದ್ದು ರೂಫಲ್ಲಿ. ತುಂಬ ಚೆನ್ನಾಗಿತ್ತು ಪ್ಲೇಸು. ಕೆಳಗಡೆ ಅಂದರೆ ನಾರ್ಮಲ್ ಸೋಫಾಸ್ ಹಾಕಿರ್ತಾರೆ, ಫ್ಯಾಮಿಲಿ ರೆಸ್ಟೋರೆಂಟಲ್ಲಿ ಇರುತ್ತಲ್ಲ ಆ ಥರ. ಸೊ ಆ ಥರ ಅದಕ್ಕೆ ಎಲ್ರಿಗೂ ಕೇಕ್ ಕಟ್ ಮಾಡಿ, ಇದೇ ನಮ್ಮ ಏರಿಯಾದಲ್ಲಿ ನಾನು ಇದೇ ಫಸ್ಟ್ ಟೈಮ್ ನೋಡಿದ್ದು, ಇಷ್ಟು ಚೆನ್ನಾಗಿರೋದು. ಬಟ್ ನಾನು ಇದು ಇದೆ ಅಂತಲೂ ಗೊತ್ತಿಲ್ಲ. ಸಡನ್ನಾಗಿ ಇವರು ಸರ್ಚ್ ಮಾಡಬೇಕಾದ್ರೆ ಇವ್ರಿಗೆ ಎಷ್ಟು ಒಳ್ಳೆ ಪ್ಲೇಸ್ ಸಿಕ್ಕಿದೆ. ಬಟ್ ದಿಸ್ ಈಸ್ ಹೈಲಿ ರೆಕಮೆಂಡೆಡ್. ಯಾರನ್ನ ಹೋಗಬೇಕಂದ್ರೆ ಹೋಗ್ಬೋದು. ತುಂಬ ಚೆನ್ನಾಗಿದೆ. ಫ್ಯಾಮ್ಲಿ ಜೊತೆ ಹೋಗ್ಬೋದು, ಫ್ರೆಂಡ್ಸ್ ಜೊತೆ ಹೋಗ್ಬೋದು, ಇಲ್ಲ ನಿಮ್ಮ ಕೊಲೀಗ್ಸ್ ಜೊತೆ ಹೋಗ್ಬೋದು. ತುಂಬ ಚೆನ್ನಾಗಿದೆ ಪ್ಲೇಸು ಅಷ್ಟೇ. ಇದು ನಾವು ಕೂತಿದ್ದು ರೂಫಲ್ಲಿ. ತುಂಬ ಚೆನ್ನಾಗಿತ್ತು ಪ್ಲೇಸು. ಕೆಳಗಡೆ ಅಂದರೆ ನಾರ್ಮಲ್ ಸೋಫಾಸ್ ಹಾಕಿರ್ತಾರೆ, ಫ್ಯಾಮಿಲಿ ರೆಸ್ಟೋರೆಂಟಲ್ಲಿ ಇರುತ್ತಲ್ಲ ಆ ಥರ. ಸೊ ಆ ಥರ ಅದಕ್ಕೆ ಎಲ್ರಿಗೂ ಕೇಕ್ ಕಟ್ ಮಾಡಿ ಕೇಕ್ ತಿನ್ನಿಸಿ ನಾವು ರೂಫ್ ಚೂಸ್ ಮಾಡಿದ್ರಿಂದ ಅಲ್ಲಿ ಸ್ಪೇಷಿಯಸ್ ಆಗಿತ್ತು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು. ತುಂಬ ಒಂದು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇದು ವರ್ತ್ ಅಂತ ಅನಿಸುತ್ತೆ. ಸೊ ವಿಚ್ ಈಸ್ ವೆರಿ ಗುಡ್. ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ನಾವು ಹೊರಗಡೆ ಹೋಗಿದ್ದು, ವಿಚ್ ವಾಸ್ ವೆರಿ ನೈಸ್. ಅಂತ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಹೇಗೆಲ್ಲ ಸ್ಪೆಂಡ್ ಮಾಡಿದ್ವಿ ಅಂತ ನೋಡ್ಕೊಂಬನ್ನಿ. ಸ್ಮಾಲ್ ಗ್ಲಿಮ್ಸ್ ಆ್ಯಡ್ ಮಾಡಿದ್ದೀನಿ. ಆಂಬಿಯನ್ಸ್ ತುಂಬ ಚೆನ್ನಾಗಿದೆ, ಫುಡ್ಡು ತುಂಬ ಚೆನ್ನಾಗಿತ್ತು. ಹೈಲಿ ರೆಕಮೆಂಡ್ ಮಾಡ್ತೀನಿ. ಇನ್ ಕೇಸ್ ನಿಮ್ಗೆ ಲೊಕೇಶನ್ ಬೇಕಂದರೆ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾವು ಮನೆಗೆ ರಿಟರ್ನ್ ಬಂದಾಗ ಆಲ್ಮೋಸ್ಟ್ 12 o'clock ಆಗಿತ್ತು. ಪ್ಲೇಸ್ ಅಂತೂ ತುಂಬ ಚೆನ್ನಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಮೇಕ್ ಶೋರ್ ಯು ಲೈಕ್, ಕಾಮೆಂಟ್ ಮತ್ತು ಶೇರ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್. ಲಾಟ್ಸ್ ಆಫ್ ಲವ್. ಟೇಕ್ ಕೇರ್.